ಇದ್ದಾನೆ. ಅಷ್ಟೇ ಅಲ್ಲ, ಇವತ್ತು ನಾವು ಎಷ್ಟೊಂದು ಒಂದು ಯೂಟ್ಯೂಬಲ್ಲಿ ಹೋದರೆ ನಿಮಗೆ ಒಂದು ಸ್ವಲ್ಪ ಹಾಡು ಕೇಳ್ಬಿಟ್ರೆ ಸಾಕು. ನೀವು ವಾಯ್ಸ್ ಒಂದು ಈಗೆಲ್ಲ ತರಬೇತಿ ಕೊಡ್ತಾರೆ. ಮೊಟ್ಟ ಮೊದಲ ಬಾರಿಗೆ ವಾಯ್ಸ್ ಕಲ್ಚರ್ ಧ್ವನಿ ಸಂಸ್ಕರಣೆಯ ಬಗ್ಗೆ ಬರೀತಾನೆ ಅವನು ಆ ಪುಸ್ತಕದಲ್ಲಿ. ಅಷ್ಟು ಆಮೂಲವಾಗಿ ಸೂಕ್ಷ್ಮವಾದ ವಿಷಯಗಳಿಂದ ಹಿಡಿದು ದೊಡ್ಡ ವಿಷಯಗಳವರೆಗೆ ಸಂಗೀತವನ್ನ ಅಷ್ಟು ಚೆನ್ನಾಗಿ ವಿವರಿಸಿರುವಂತಹ ಒಂದು ಗ್ರಂಥ ನಮಗೆ ಇನ್ನೊಂದು ಸಿಕ್ಕೋದಿಲ್ಲ. ನಮಗೆ ಸಂಗೀತ ಚೂಡಾಮಣಿ ಅಂಥ ಒಂದು ಗ್ರಂಥ. ಆ ಗ್ರಂಥದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾನೆ. ಒಂದು ಸಂಗೀತದ ಕಾರ್ಯಕ್ರಮ ನಡಿಬೇಕಂದ್ರೆ ಸಭಾಂಗಣ ಹೇಗಿರ್ಬೇಕು, ಸಭಿಕರು ಎಲ್ಲಿ ಕೂತಿರ್ಬೇಕು, ಗಾಯಕರಿಗೂ ಸಭಿಕರಿಗೂ ಹೇಗಿರ್ಬೇಕು, ಅಂತರ ಹೇಗಿರ್ಬೇಕು ಅಂಥ ಅಷ್ಟು ಒಂದು ಆಮೂಲಾಗ್ರವಾದ ಒಂದು ಪರಿಪೂರ್ಣವಾದ ಒಂದು ಕಲ್ಪನೆ ಅವನಿಗಿತ್ತು ಅವತ್ತು. ಅದನ್ನು ಅವನು ಪುಸ್ತಕದಲ್ಲಿ ಬರೆಯುವಷ್ಟು ಸಮರ್ಥನಾಗಿದ್ದ. ಅಂಥ ಒಬ್ಬ ದೊರೆ, ನಮ್ಮನ್ನು ಆಳಿದ ಕನ್ನಡ ದೊರೆಗಳವರೆಲ್ಲ. ಅಂಥ ಒಂದು ನೆಲ ಕನ್ನಡ ನಾಡು. ಸಂಗೀತ ಸಾಹಿತ್ಯ ಎರಡಕ್ಕೂ ಅಧಿದೇವತೆ ಯಾರು? ಶಾರದೆ. ಶಾರದೆ ಇಡೀ ಭಾರತದಲ್ಲಿ ಶಾರದೆ ಪ್ರಸಿದ್ಧರಾಗಿ ಕಂಗೊಳಿಸುವಂಥ ಒಂದು ಸ್ಥಾನ ಹೇಳಿ ಯಾರಾದರೂ? ಎಲ್ಲರ ಬಾಯಲ್ಲಿ ಬರೋದು ಶೃಂಗೇರಿ. ಉತ್ತರದಲ್ಲಿ ಕಾಶ್ಮೀರದಲ್ಲಿ ಇತ್ತು, ಈಗ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರಕ್ಕೆ ಹೋಗಿದೆ. ಅದು ಅಲ್ಲಿಲ್ಲ ಈಗ ದೇವಸ್ಥಾನ. ಅಲ್ಲ, ಎಲ್ಲಿದ್ರು ಶೃಂಗೇರಿಯಷ್ಟು ಒಂದು ಪ್ರಸಿದ್ಧವಾದ ಒಂದು ಶಾರದೆಯ ನೆಲೆ ಎಲ್ಲೂ ಇಲ್ಲ. ನಮ್ಮದು ಸ್ವಂತ ರಚನೆಯನ್ನು
ಸಂಗೀತದ ಸ್ನಾತಕೋತ್ತರ ವಿಭಾಗದ ವಿದ್ಯಾರ್ಥಿಗಳಿದ್ರೆ ಅವರಿಗೆ ಗೊತ್ತಿರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಉತ್ತರ ದಕ್ಷಿಣ ಅನ್ನದೇ ಯಾವುದೇ ವ್ಯತ್ಯಾಸ ಇಲ್ಲಿರ ಒಂದು ಗ್ರಂಥವನ್ನ ಎಲ್ಲರೂ ಒಂದು ಲಕ್ಷಣ ಗ್ರಂಥ ಅಂತ ಅದನ್ನು ಆಧಾರವಾಗಿ ನೋಡ್ತಾರೆ, ಅಭ್ಯಾಸ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸಂಗೀತ ರತ್ನಾಕರ 13ನೇ ಶತಮಾನದಲ್ಲಿ ಬರೆಯಲ್ಪಟ್ಟ ಒಂದು ಗ್ರಂಥ. ಸಾರಂಗದೇವ ಅನ್ನೋದು ಅದನ್ನು ಬರೀತಾರೆ. ಇಡೀ ದೇಶದ ಸಂಗೀತದ ವಿದ್ಯಾರ್ಥಿಗಳು ಇವತ್ತು ಅದನ್ನು ಅಭ್ಯಾಸ ಮಾಡುತ್ತಾರೆ. ಆ ಸಾರಂಗದೇವ ಎಲ್ಲಿಯವನು? ನಮ್ಮ ಕರ್ನಾಟಕದ ಧಾರಾನಗರಿ ಧಾರವಾಡದ ಸಮೀಪದ ದೇವಗಿರಿ ಅನ್ನುವಂಥ
ಬರೀತಾನೆ, ಕಲಾನಿಧಿ ಅಂತ ಒಂದು ಭಾಷ್ಯ ಬರೀತಾನೆ. ಮತ್ತೆ ರಾಮಮಾತ್ಯ ಅನ್ನುವಂಥ ಒಬ್ಬನು ಕೂಡ ಸ್ವರಮೇಳ ಕಲಾನಿಧಿ ಅಂತ ಒಂದು ಭಾಷ್ಯ ಬರೀತಾನೆ ಅದಕ್ಕೆ. ಅವರಿಬ್ಬರು ಕೂಡ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಂಥವ್ರು. ಅಂಥ ಒಂದು ನಾಡು ನಮ್ಮದು. ನಾವು ಬರೀ ಶಾಸ್ತ್ರೀಯ ಸಂಗೀತ ಹೇಗೆ ಗ್ರಂಥಗಳನ್ನು ರಚಿಸ್ಕೊಳ್ಳೋದೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀವಿ. ಜೊತೆಯಲ್ಲೇ ಜನರ ಉಸಿರಾಗಿ ಭಕ್ತಿ ಸಂಗೀತ ಬೆಳೀತಾ ಇತ್ತು ಕನ್ನಡ ನಾಡಿನಲ್ಲಿ. 10ನೇ ಶತಮಾನದಿಂದಲೇ ಶಿವಶರಣರ ವಚನಗಳು ಎಷ್ಟೋ ಜನ ಲಕ್ಷಾಂತರ ವಚನಗಳನ್ನು ರಚಿಸಿದರು. ಜನಕ್ಕೆ ಅದು ಒಂದು ಸಂಗೀತ, ಅದು ಒಂದು ಇತಿಹಾಸ ಇದೆ. ಬರೀ ಶಾಸ್ತ್ರೀಯ ಸಂಗೀತ ಅಷ್ಟೇ. ಮುಂದೆ ಅಕ್ಕ ಮಹಾದೇವಿಯ ಒಂದು ವಚನ.
ನಾವು ನೋಡ್ಬೋದು 13ನೇ ಶತಮಾನದ ನಂತರ ಒಬ್ಬ ಪಾರ್ಶ್ವದೇವ ಅಂತ ಒಬ್ಬ ಜೈನ ಸಂಗೀತಜ್ಞ ಗ್ರಂಥ ಬರೀತಾನೆ, ಸಂಗೀತ ಸಮಯ ಸಾರ ಅಂತ. ಈಗ ತಾನೇ ಪಾಸ್ ಆಗಿರೋರೆಲ್ಲ ಹೊಸದಾಗಿ ಸ್ನಾತಕೋತ್ತರ ಪದವಿಗಳನ್ನು ಮುಗಿಸಿರೋರು ಸಂಗೀತ ಸಮಯ ಸಾರ ಅಂತ ಒಂದು ಪುಸ್ತಕ ಬರೀತಾರೆ. ಅದರಲ್ಲಿ ವಾದ್ಯ ಸಂಗೀತ ಯಾವ ರೀತಿ ಸಂಗೀತದಲ್ಲಿ ವಾದ್ಯಗಳ ಬಳಕೆ, ಹೇಗೆ ವಾದ್ಯ, ಎಂಥ ವಾದ್ಯ, ವಾದ್ಯಗಳ ಬಗ್ಗೆ ವಿವರಣೆ, ಇದನ್ನೆಲ್ಲ ವಿಶದವಾಗಿ ಕೊಡ್ತಾ ಹೋಗ್ತಾರೆ ಈ ಸಂಗೀತ ಸಮಯ ಸಾರದಲ್ಲಿ. ಅಷ್ಟೇ ಅಲ್ಲ, ಮತ್ತೆ ಸಂಗೀತಗಾರರು ಮತ್ತೆ ಸಾಹಿತ್ಯಗಾರರು ಇವರ ನಡುವಿನ ವಾದಗಳು, ಚರ್ಚೆಗಳು, ಇದನ್ನ ಬರೀತಾನೆ ಆ ಪುಸ್ತಕದಲ್ಲಿ. ಯಾವ ರೀತಿ ಸಂಗೀತಗಾರರು ಸಾಹಿತ್ಯಗಾರರ ಜೊತೆ ವಾದ ಮಾಡ್ತಾ ಇದ್ರು, ಅಂಥ ಒಂದು ನಾಡು ನಮ್ಮದು. ಸಂಗೀತಗಾರರು ಸಾಹಿತ್ಯಗಾರರು ಕೂತ್ಕೊಂಡು ಜೊತೆಲಿ ಚರ್ಚೆ ಮಾಡಿ ಸಂಗೀತವನ್ನ ಸೃಷ್ಟಿ ಮಾಡ್ತಾ ಇದ್ದಂಥ ಒಂದು ನಾಡು. ಭಕ್ತಿ ಸಂಗೀತ ಅಂತ ಬಂದಾಗ ಮೊದಲು ಶಿವಶರಣರನ್ನು ನೋಡಿದ್ವಿ. ಹಾಗೆ ದಾಸ ಸಾಹಿತ್ಯವನ್ನು ನಾವು ಮರೆಯೋಕೆ ಆಗಲ್ಲ. ಜನಮಾನಸದ ಆಳವನ್ನು ತಲುಪಿದ್ದು ದಾಸ ಸಾಹಿತ್ಯ. ಕನಕದಾಸರ ಒಂದು ಸಣ್ಣ ಒಂದು ಪದ್ಯದೊಂದಿಗೆ ನಂತರ ಕನಕದಾಸರ ಒಂದು ರಚನೆಯನ್ನು ಹಾಡ್ತೀನಿ.
ಎಳೆಯ ಮರೆಯನುತ
ಪ್ರಸಿದ್ಧವಾಗಿ ಕೂತ್ಕೊಂಡಿರೋದು ಉಡುಪಿಯಲ್ಲಿ. ಎಲ್ಲರೂ ನೋಡಿದಿರ ಅನ್ಕೊಳ್ತೀನಿ, ಇಲ್ಲೆಲ್ಲ ಮೊನ್ನೆ ಎಲ್ಲ ಅಲ್ಲಿನ ಸಂಭ್ರಮವನ್ನು. ಮುಂದೆ ಒಂದಕ್ಕಿಂತ ಒಂದು ಅಚ್ಚರಿನೇ ನನಗಾಗಿದ್ದು ಈ ಕಾರ್ಯಕ್ರಮಕ್ಕೆ ತಯಾರಾಗಬೇಕಾದ್ರೆ. ಈ ಅಚ್ಚರಿ ಅಂತೂ ನನಗೆ ವರ್ಣಿಸಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಒಂದು ದಿಗ್ಭ್ರಮೆ ಹುಟ್ಟಿಸ್ಬಿಡ್ತು ನನಗೆ. ಒಬ್ಬ 15-16ನೇ ಶತಮಾನದ ಒಬ್ಬ ಸಂಗೀತಜ್ಞ ಪುಂಡರೀಕ ವಿಠಲ, ನಮ್ಮ ಪುರಂದರದಾಸರ ಸಮಕಾಲೀನ ಆತ ಮೊದಲು ಬುರಾನ್ ಖಾನ್, ಉತ್ತರದಲ್ಲಿ ಬುರಾನ್ ಖಾನ್ನ ಆಶ್ರಯದಲ್ಲಿ ಹೋಗಿ ಅಲ್ಲಿ ಒಂದು ಪುಸ್ತಕ ಬರೀತಾನೆ. ಬುರಾನ್ ಖಾನ್ ಇವನ್ನ ಕೇಳ್ತಾನೆ, ಇವನ ಪಾಂಡಿತ್ಯವನ್ನು ನೋಡಿ ಇಂಥ ಒಂದು ಪುಸ್ತಕ ನನಗೆ ಬೇಕು ಅಂತ. ಆ ಒಂದು ಪುಸ್ತಕ ಬರ್ಕೊಡ್ತಾನೆ, ರಾಗಮಾಲ ಅಂತ. ಆಮೇಲೆ ಅವನ ಪ್ರಸಿದ್ಧಿ ಎಷ್ಟು, ಅವನ ವಿಖ್ಯಾತಿ ಎಷ್ಟು ಇದಾಗುತ್ತೆ ಅಂತಂದ್ರೆ, ಜೈಪುರದ ಅರಸು ಮಾನ್ ಸಿಂಗ್ ಇರ್ತಾನಲ್ಲ, ಅವನನ್ನು ಕರ್ಸ್ಕೊತಾನೆ. ಅವನನ್ನು ಕರ್ಸ್ಕೊಂಡು ಅಲ್ಲಿ ಮತ್ತೆ ಅವನಿಗೊಂದು ಅಸೈನ್ಮೆಂಟ್, ಮತ್ತೆ ಅವನಿಗೊಂದು ಕೆಲಸ ಕೊಡ್ತಾನೆ. ಎಂಥ ವಿದ್ವಾಂಸ ನೀನು ನರ್ತನ ನಿರ್ಣಯ ಅಂತ ಒಂದು ಪುಸ್ತಕ, ನರ್ತನಕ್ಕೆ ಸಂಬಂಧಪಟ್ಟಂತೆ ಒಂದು ಪುಸ್ತಕ. ಹೀಗೆ ಅವನಿಗೆ ಆ ಪುಂಡರೀಕ ವಿಠಲ ಬರೀ ಭಾರತೀಯ ಸಂಗೀತವಷ್ಟೇ ಅಲ್ಲ, ಪರ್ಷಿಯನ್ ಸಂಗೀತದಲ್ಲೂ ಕೂಡ ತುಂಬ ಒಂದು ಮೇಲ್ಮೆಯನ್ನು ಸಾಧಿಸಿರ್ತಾನೆ. ಅದನ್ನು ಕೂಡ ಕಲ್ತ್ಕೊಂಡಿರ್ತಾನೆ. ಇದೆಲ್ಲ ನೋಡಿ ಅಕ್ಬರ್ ಕರ್ಸ್ಕೊತಾನೆ ತನ್ನ ಆಸ್ಥಾನಕ್ಕೆ ಪುಂಡರೀಕ ವಿಠಲನ ಕರೆಸ್ಕೊಂಡು ಅಲ್ಲಿ ಅಕ್ಬರನ ಆಸ್ಥಾನದಲ್ಲಿ ಇವನಿಗೆ ಒಂದು ಸ್ಥಾನ ಕೊಟ್ಟು ಅಲ್ಲಿ ಒಂದು ಇವನಿಗೆ ಪುಸ್ತಕ ಬರೆಸ್ತಾನೆ, ಸದ್ರಾಗ ಚಂದ್ರೋದಯ ಅಂತ. ಎಲ್ಲ ಬರೆದು ಇದು ಏನಿದು ಅಥಾರಿಟಿ ಅಂದರೆ ಇವನೇ ಒಂದು ದೊಡ್ಡ ವಿದ್ವಾಂಸ, ಇವನನ್ನು ರಾಜರುಗಳು ಬರೆದು ತಮಗೆ ಬೇಕಾದಂಥ ಪುಸ್ತಕಗಳನ್ನು ಬರೆಸಿಕೊಳ್ಳುವಂಥ ಒಬ್ಬ ವಿದ್ವಾಂಸ. ಇವನ ಬಗ್ಗೆ ನಮಗೆ ಗೊತ್ತಾಗೋದು ಹೇಗಪ್ಪ ಅಂದರೆ, ಇವನ ಪುಸ್ತಕದಲ್ಲಿ ತನ್ನ ಹುಟ್ಟೂರು ಮತ್ತು ತನ್ನ ಇಷ್ಟ ದೈವವನ್ನು ಪದೇ 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 ಹೇಳ್ತಾನೆ. ನಾನು ಇಂಥವ್ರು, ನನ್ನ ಇಷ್ಟ ದೈವ ಅಲ್ಲಿದ್ದಾನೆ ಅಂತ. ಯಾರಾದ್ರೂ ಊಹೆ ಮಾಡ್ತೀರಾ ಯಾವ ಊರ್ನವನು ಅಂತ? ಪಂಡ್ರಾಪುರ ಕರ್ನಾಟಕದಲ್ಲಿ ಇಲ್ವಲ್ಲ? ಕರ್ನಾಟಕದವರು ನಮ್ಮೂರು ತರನೇ ಅದು, ನಮ್ಮದೇ ಊರು. ಒಂಚೂರು ಬೆಂಗಳೂರಿಂದ ಒಂಚೂರು ಪಕ್ಕಕ್ಕೆ ಹೋಗಿ ರಾಮನಗರ ತಾಲೂಕಾಗಿತ್ತು ಮುಂಚೆ, ಬೆಂಗಳೂರದ ಭಾಗವಾಗಿತ್ತು. ರಾಮನಗರಕ್ಕೂ ಶಿವಗಂಗೆಗೂ ಮಧ್ಯ ಸಾತನೂರು ಅಂತ ಒಂದಿದೆ. ಅಲ್ಲಿ ಒಂದು ವಿಠಲನ ದೇವಸ್ಥಾನ ಇದೆ. ಅಲ್ಲಿ ಹುಟ್ಟಿದವನು ಪುಂಡರೀಕ ವಿಠಲ. ಸಾತನೂರಿನಲ್ಲಿ ಹುಟ್ಟಿ ಆ ಇಷ್ಟದೈವ ಅಲ್ಲಿ ಎಲ್ಲೂ ತನ್ನ ಗ್ರಂಥದಲ್ಲಿ ನಾನು ಯಾರಿಂದ ಸಂಗೀತ ಕಲಿತೆ ಅಂತ ಅವನು ಬರೆಯೋದಿಲ್ಲ. ಪ್ರಾಯಶಃ ಎಲ್ಲರೂ ಊಹೆ ಮಾಡೋದೇನೆಂದ್ರೆ, ಈ ಭಾಗದ ಜನರಲ್ಲಿ ಸಹಜವಾಗಿ ಸಂಗೀತ ಇತ್ತು. ಸಹಜವಾಗಿ ಎಲ್ಲರೂ ಸಂಗೀತದ ಬಗ್ಗೆ ತಿಳ್ಕೊಳ್ತಾ ಇದ್ರು, ಸಂಗೀತದ ಗ್ರಂಥಗಳನ್ನು ಓದ್ತಾ ಇದ್ರು, ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇದ್ರು. ಸಹಜವಾಗಿ ನಮಗೆ ಮೈಗೂಡಿದಂಥ ಒಂದು ಗುಣ ಸಂಗೀತ. ಪ್ರಾಯಶಃ ಅಲ್ಲೇ ಕುಣಿಗಲ್ ಅಂತ ಇದೆ ನೋಡಿ. ಏನು ಕುಣಿಯೋದು ಅಂತ ಸಂಗೀತಕ್ಕೆ ಸಂಬಂಧಪಟ್ಟಿದೆ. ಅದರ ಹತ್ರನೇ ಇರೋದು. ಕರ್ನಾಟಕದ ಪ್ರತಿಯೊಂದು ಭಾಗವು ಸಂಗೀತಮಯ ಅಂತಂದ್ರೆ ತಪ್ಪಾಗಲ್ಲ. ಅಲ್ಲಿ ಹುಟ್ಟಿದಂಥ ಪುಂಡರೀಕ ವಿಠಲ ಅವನು ಅಕ್ಬರನ ಆಸ್ಥಾನಕ್ಕೆ ಹೋಗಿ ಅಲ್ಲಿ ಪುಸ್ತಕ ಬರೆದು ಅಕ್ಬರ್ ಇವನಿಗೆ ಒಂದು ಬಿರುದು ಕೂಡ ಕೊಡ್ತಾನೆ, ಅಕ್ಬರೀಯ ಕಾಳಿದಾಸ ಅಂತ. ಅಕ್ಬರೀಯ ಕಾಳಿದಾಸ ಅಂತ ಇವನಿಗೆ ಬಿರುದು ಕೊಡ್ತಾನೆ. ಅಂಥ ಒಬ್ಬ ಸಂಗೀತಜ್ಞ ಮೇಧಾವಿ ನಮ್ಮ ಕರ್ನಾಟಕದವರು. ನಾವು ಇದೇ ಕಾಲದಲ್ಲಿ ಇದ್ದಂಥ
ಆದಂತಹ ಪುರಂದರದಾಸರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೀತೀವಿ. ಅದಕ್ಕೆ ಮುಂಚೆನೂ ಸಂಗೀತಕ್ಕೆ ಸಂಬಂಧಪಟ್ಟಂಗೆ ಇಷ್ಟೆಲ್ಲ ಕೆಲಸಗಳಾಗಿದ್ವು. ಯಾಕಾಗಿ ಅವರನ್ನ ಪಿತಾಮಹ ಅಂತ ಕರಿತೀವಿ ನಾವು, ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಅಂತೀವಿ? ಕರ್ನಾಟಕ ಸಂಗೀತವನ್ನು ಹೇಗೆ ಹೇಳಿಕೊಡಬೇಕು ಅನ್ನುವಂಥ ಒಂದು ಮಾರ್ಗದರ್ಶನ ಮಾಡಿದವರು ಪುರಂದರದಾಸ. ಮೊದಲಿಗೆ ಈ ರೀತಿ ಸರಳ ವರ್ಷ ಹೇಳ್ಕೊಡ್ಬೇಕು, ಆಮೇಲೆ ಚಟ್ಟಿ ವರ್ಷ ಹೇಳ್ಕೊಡ್ಬೇಕು, ಆಮೇಲೆ ಇದನ್ನೆಲ್ಲ ಅಲಂಕಾರಗಳು, ಇನ್ನು ಪಿಳ್ಳಾರಿ ಗೀತೆಗಳನ್ನ ಅದಕ್ಕೋಸ್ಕರ ರಚಿಸಿದ್ರು ಅವರು. ಸಂಗೀತ ಹೇಳ್ಕೊಡೋಕ್ಕೋಸ್ಕರ ಪಿಳ್ಳಾರಿ ಗೀತೆಗಳನ್ನ ರಚಿಸಿದ್ರು ಅವರು. ಗೀತೆಗಳು ಅಂತ ನಾವು ಕರಿತೀವಲ್ಲ ಇವಾಗ, ಶ್ರೀ ಗಣನಾಥ ಸಿಂಧೂರಾಮ್ ಅದೆಲ್ಲ. ಸೊ ಆ ಗೀತೆಗಳನ್ನ ರಚಿಸಿದ್ದು ಸಂಗೀತವನ್ನು ಹೇಳಿಕೊಡುವ ಉದ್ದೇಶಕ್ಕಾಗಿಯೇ ರಚಿಸಿದಂತು. ಅದಕ್ಕೋಸ್ಕರ ಅವರಿಗೆ ನಾವು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೀತೀವಿ. ಅವರು ಹುಟ್ಟಿ ಹಾಕಿದ್ದಂಥ ಒಂದು ಕಲೆ ಅಲ್ಲ ಇದು. ಹಾಗೆ ಶಾಸ್ತ್ರೀಯ ಸಂಗೀತದ ಬಗ್ಗೆನೇ ಆಯಿತು. ಒಂದು ದೇಸಿ ಕೇಳೋಣ.
ಹೇಗೆ ಶಾಸ್ತ್ರೀಯ ಸಂಗೀತ ಮತ್ತು ದೇಸಿ ಎರಡು ಪ್ರಕಾರಗಳು ಕರ್ನಾಟಕದಲ್ಲಿ ನಲಿತಾ ನಗ್ನಗ್ತಾ ಹುಲಸಾಗಿ ಬೆಳೆದು ಹೆಮ್ಮರವಾದವು ಅಂತ ನಾವು ನೋಡ್ತಾ ಇದ್ದೀವಿ. ನಂತರ ಕರ್ನಾಟಕ ಸಂಗೀತ ಚೆನ್ನಾಗಿ ಗೊತ್ತಿರೋರಿಗೆ ಈ ಹೆಸರುಗಳು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದನ್ನ ಆಮೇಲೆ ಹೇಳ್ತೀನಿ. 12ನೇ ಶತಮಾನದಲ್ಲಾಗಲೇ ನಮ್ಮ ಶೃಂಗೇರಿಯ ಶಂಕರಾಚಾರ್ಯ ಪೀಠದಲ್ಲಿದ್ದ ವಿದ್ಯಾರಣ್ಯರು ಬರೀ ಸನ್ಯಾಸಿಗಳು ಗುರುಗಳು ಅಲ್ಲ, ಅಷ್ಟೇ ಅಲ್ಲ, ಅವರ ವ್ಯಕ್ತಿತ್ವ ಎಂಥದ್ದು ಅಂದರೆ ಅವರು ಮುಂಚೆ ಒಬ್ಬ ಉತ್ತಮ ಅಧಿಕಾರಿಯ ಸ್ಥಾನದಲ್ಲಿ ಇರ್ತಾರೆ, ಒಬ್ಬ ರಾಜನಂತ ಅಂದ್ರೆ ಆಡಳಿತಾಧಿಕಾರಿ. ಆಮೇಲೆ ತಮ್ಮ ಇಡೀ ವಯಸ್ಸಿನಲ್ಲಿ ಸನ್ಯಾಸವನ್ನು ತಗೊಂಡು ನಂತರ ಅವರು ಶಂಕರಾಚಾರ್ಯರ ಪೀಠಕ್ಕೆ ಬರ್ತಾರೆ. ಎಷ್ಟು ವಿಸ್ತಾರವಾದ ಅನುಭವ ಅಂದ್ರೆ ಎಷ್ಟೊಂದು ವಿಷಯಗಳ ಮೇಲೆ ಅವರು ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ನಿಮ್ಗೆಲ್ಲ ತಿಳಿದಿರಬಹುದು, ಅವರು ಒಂದು ಬ್ರಹ್ಮಪೀಠವನ್ನ ಶಂಕರಾಚಾರ್ಯರ ಪೀಠವನ್ನ ಅಲಂಕರಿಸಲು ಕೂಡ ಅವರಲ್ಲಿ ಒಂದು ಕ್ಷಾತ್ರ ತೇಜಸ್ಸಿತ್ತು. ಆ ಕ್ಷಾತ್ರದಿಂದಲೇ ಅವರು ಹರಿಹರ ಬುಕ್ಕರನ್ನ ಹುರಿದುಂಬಿಸಿ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೋಸ್ಕರ ಅವ್ರಿಗೆ ಹುರಿದುಂಬಿಸಿ ಒಂದು ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪನೆಗೆ ಕಾರಣಕರ್ತರಾಗ್ತಾರೆ. ಅಂಥ ಒಬ್ಬ ಗುರುಗಳು, ಕ್ಷಾತ್ರವಿದ್ದ ಗುರುಗಳು. ಅವರು ಒಂದು ಸಂಗೀತ ಸಾರ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ದುರದೃಷ್ಟವಶ ಆ ಸಂಗೀತ ಸಾರ ಇವತ್ತು ನಮಗೆ ಉಪಲಬ್ಧವಿಲ್ಲ, ಆ ಗ್ರಂಥ ಇಲ್ಲ. ಆದರೆ ಅವರ ಮುಂದಿನ ತಲೆಮಾರಿನ ಅನೇಕ ಸಂಗೀತಜ್ಞರು ಅವರು ಬರೆದಿರುವ ಸಂಗೀತ ಸಾರವನ್ನ ಹೆಸರಿಸ್ತಾರೆ. ವಿದ್ಯಾರಣ್ಯರು ಸಂಗೀತ ಸಾರದಲ್ಲಿ ಹೀಗೆ ಹೇಳಿದ್ದಾರೆ ಅಂತ. ಇವತ್ತು ನಾವು 72 ಮೇಳಕರ್ತ ರಾಗಗಳನ್ನ ನಾವು ನೋಡ್ತೀವಿ. ಮೂಲ ಇರೋದು ವಿದ್ಯಾರಣ್ಯರ ಸಂಗೀತ ಸಾರ. ಅಲ್ಲಿ
ಆ ವಿಭಜನೆ ಏನಿದೆ. ನಂತರ ಇವರದೇ ಪರಂಪರೆಯಲ್ಲಿ ಬಂದ ಗೋವಿಂದ ದೀಕ್ಷಿತ ಅನ್ನುವಂಥ ಒಬ್ಬ ಪಂಡಿತ ಈ ಮೇಳಕರ್ತ ರಾಗಗಳ ಬಗ್ಗೆ ಅಧ್ಯಯನ ಮಾಡ್ತಾನೆ, ಮತ್ತೆ ಅದನ್ನ ಸ್ವಲ್ಪ ವಿಸ್ತಾರ ಮಾಡ್ತಾನೆ. ನಂತರ ಈ ಗೋವಿಂದ ದೀಕ್ಷಿತನ ಮಗ, ಈ ಹೆಸರು ಎಲ್ಲರಿಗೂ ಗೊತ್ತಿರುತ್ತೆ, ಅಲ್ಲಿ ಹೇಳ್ತಾ ಇದ್ದಾರೆ ಅವರು, ವೆಂಕಟಮಖಿಯ ಚತುರ್ದಂಡಿ ಪ್ರಕಾಶಿಕ. ಇದನ್ನ ಎಲ್ಲರೂ ಕರ್ನಾಟಕ ಸಂಗೀತದವರಂತೂ ಖಂಡಿತ ಓದಿಯೇ ಓದ್ತಾರೆ. ಹೇಗೆ ಮೇಳಕರ್ತ ರಾಗಗಳನ್ನ, ಅದು ಇವರು 72 ಮೇಳಕರ್ತ ರಾಗಗಳನ್ನ ಇವರು ಮುಂದೆ ಅದೇ ರೀತಿ ಅಭಿವೃದ್ಧಿ ಮಾಡ್ತಾನೆ. ಹಾಗೆ ಚತುರ್ದಂಡಿ ಪ್ರಕಾಶಕ ಅಂದ್ರೆ ಹೇಗೆ ಪ್ರೆಸೆಂಟ್ ಮಾಡಬೇಕು, ಅಂದ್ರೆ ಹೇಗೆ ಪ್ರಸ್ತುತಪಡಿಸಬೇಕು ಸಂಗೀತವನ್ನ ಅನ್ನುವ ಬಗ್ಗೆ ಕೂಡ ಆ ಗ್ರಂಥದಲ್ಲಿ ವಿಶದವಾಗಿ ಬರೀತಾನೆ. ಈ ವೆಂಕಟಮಖಿ ಎಲ್ಲಿನವನು? ಕರ್ನಾಟಕ ಸರಿ, ಸುಮಾರು ಯಾರಾದ್ರೂ ಊಹೆ ಮಾಡ್ತೀರ? ಶಿವಮೊಗ್ಗದ ಹೊನ್ನಾಳಿ ಗ್ರಾಮ, ಶಿವಮೊಗ್ಗದ ಹೊನ್ನಾಳಿ ಗ್ರಾಮದ ವೆಂಕಟಮಖಿ. ನಂತರ ಅವನು ಒಬ್ಬ ತಮಿಳು ದೊರೆಯ ಆಸ್ಥಾನದಲ್ಲಿರ್ತಾನೆ. ಅಲ್ಲಿ ಅವನು ತನ್ನ ಗ್ರಂಥಗಳನ್ನು ಪ್ರಕಾಶನ ಪಡಿಸ್ತಾನೆ. ಈಗ ನಾವು ನೋಡ್ತೀವಿ, ಇವತ್ತಿನ ಕಾಲದಲ್ಲಿ ಕನ್ನಡ, ತಮಿಳು ಮಾತಾಡಬೇಡ, ಕನ್ನಡ ಮಾತ್ರ ಕಲಿ, ಅದು ಇದು ಎಲ್ಲ. ಇವತ್ತು ಭಾಷೆಯಿಂದ ಎಷ್ಟು ಘರ್ಷಣೆಗಳಾಗ್ತಾ ಇದೆ. ಮುಂಚೆ ಈ ರೀತಿ ಪ್ರಾಂತ್ಯಗಳೇನು ಇರಲಿಲ್ಲ ಭಾಷೆಗೆ, ಆದರೆ ಎಲ್ಲ ಭಾಷೆಗಳು ಎಷ್ಟು ಹೊಂದಾಣಿಕೆಯಿಂದ ಇದ್ವು. ಇಲ್ಲಿ ಹೊನ್ನಾಳಿಯಲ್ಲಿ ಹುಟ್ಟಿ ಬೆಳೆದ ಕನ್ನಡಿಗರನ್ನ ಅವರು ಯಾರೋ ತಮಿಳಿನವರು ಯಾಕೆ ಮಂತ್ರಿ ಅಂತ ಇಟ್ಕೋಬೇಕು ಅಲ್ವಾ? ಇಲ್ಲಿನ ಸಂಗೀತಜ್ಞರನ್ನ ಅಲ್ಲಿ ಕರೆಸಿ ಪುಸ್ತಕ ಬರೆಸ್ಬೇಕಾ ಉತ್ತರ ಭಾರತಕ್ಕೆ? ಏನೂ ಇರಲಿಲ್ಲ, ಆ ರೀತಿಯ ಭೇದ ಭಾವ ಏನೂ ಇರಲಿಲ್ಲ. ಎಲ್ಲ ಭಾಷೆನೂ ಎಲ್ಲರೂ ಕಲಿತಾ ಇದ್ರು. ನಾನು ಇಲ್ಲಿ ಇರ್ಬೇಕಾ, ತಮಿಳ್ನಾಡಿಗೆ ಹೋದ್ಮೇಲೆ ತಮಿಳು ಕಲಿತಿರ್ತಾರೆ. ಹಾಗೆ ಆ ಒಂದು ಗೆರೆ ಹಾಕೊಂಡು ನಂದು ಮಾತ್ರ ಈ ಭಾಷೆ, ನಾನು ಇದನ್ನು ಮಾತ್ರ ಮಾತಾಡ್ತೀನಿ ಅನ್ನೋ ಭೇದ ಭಾವವೇ ಇರಲಿಲ್ಲ ಮುಂಚೆ ಆ ಕಾಲಕ್ಕೆ. ಅದನ್ನ ನಾವು ನೋಡ್ತೀವಿ. ಖಂಡಿತ ಇದನ್ನೆಲ್ಲ ಓದ್ತಾ ಇದ್ರೆ ನಮಗೆ ನಾವು ಹೇಗೆ ಒಂದೇ ಈ ಭಾರತೀಯರು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಭಾಷೆ ಬೇರೆ ಇರ್ಬೋದು, ವೇಷ ಬೇರೆ ಇರ್ಬೋದು, ದೇಶ ಒಂದೇ ಭಾರತ ಅಂತ ಹೇಳ್ತಾರಲ್ಲ ಕವಿಗಳು. ಹೀಗೆ ಈ ಪರಂಪರೆಯಲ್ಲಿ ಭಾರತದಾದ್ಯಂತ ಇವತ್ತು ಮೇಳಕರ್ತ ಪದ್ಧತಿಯನ್ನ ಪ್ರಚಲಿತ ಮಾಡಿರೋರು ವೆಂಕಟಮಖಿ. ಹಿಂದೂಸ್ತಾನಿಯಲ್ಲಿ 10 ಮೇಳಕರ್ತ ರಾಗಗಳು ಅಂತ ಹೇಳ್ತಾರೆ, ಇಲ್ಲಿ 72 ವಿಭಜನೆ ಮಾಡಿದ್ದಾರೆ. ನಂತರ ಇಂಥ ಒಂದು ಕರ್ನಾಟಕದ ಹಿರಿಮೆಗೆ, ಗರಿಮೆಗೆ ಒಂದು ಹಾಡು ಬೇಕು ಅಲ್ವಾ?
ಉದಯಿಸಲಿ ನಮ್ಮ ನಾಡು ಅಂತ ಕವಿಗಳು ಬಣ್ಣಿಸೋದನ್ನು ನಾವು ನೋಡಿದಾಗ ಇಂಥ ಒಂದು ನಾಡಿಗೆ ಸೌಭಾಗ್ಯವನ್ನು ತಂದುಕೊಟ್ಟಂತಹ ಅನೇಕ, ಇನ್ನು ನಾನು ಇಲ್ಲಿ ಎಲ್ಲವನ್ನೂ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಒಂದು ವೇದಿಕೆಯಲ್ಲಿ, ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ದಿನದಲ್ಲಿ ನಮ್ಮ ದೇಶದಲ್ಲಿ ಭಾರತ ರತ್ನ ಒಂದು ಅತ್ಯಂತ ಉತ್ತಮವಾದ ಉನ್ನತವಾದ ಪೌರ ಪುರಸ್ಕಾರ. ಸಂಗೀತಕ್ಕೆ, ಅದರಲ್ಲೂ ಹಿಂದೂಸ್ತಾನಿ ಸಂಗೀತಕ್ಕೆ, ಗಾಯನಕ್ಕೆ ಭಾರತ ರತ್ನ ಬಂದಿರೋದು ಯಾರಿಗೆ? ಭೀಮಸೇನ್ ಜೋಶಿ, ನಮ್ಮ ಕರ್ನಾಟಕದ ಕಣ್ಮಣಿ, ಧಾರವಾಡದ ಧಾರಾನಗರಿಯ ಪಂಡಿತರಾದ ಪಂಡಿತ್ ಭೀಮಸೇನ್ ಜೋಶಿ ಅವರಿಗೆ, ಏಕೈಕ ಗಾಯಕರಿಗೆ ಬಂದಿರೋದು. ಹಿಂದೂಸ್ತಾನಿ ಗಾಯಕರು ಬೇರೆ ಯಾರಿಗೂ ಬಂದಿಲ್ಲ, ಬೇರೆ ಬೇರೆ ಇದರ ಪ್ರಕಾರಗಳಲ್ಲಿ ಬಂದಿದೆ ಅಲ್ವಾ ಸರ್? ವಾದ್ಯ ಸಂಗೀತದಲ್ಲಿ ಬಂದಿದೆ, ಎಲ್ಲ ಬಂದಿದೆ. ಆದರೆ ಗಾಯಕರಿಗೆ ಬಂದಿರುವುದು ನಮ್ಮ ಪಂಡಿತ್ ಭೀಮಸೇನ್ ಜೋಶಿ ಅವರಿಗೆ ಮಾತ್ರ. ಹಾಗಾಗಿ ಅವತ್ತಿರ್ಬೋದು ಕ್ರಿಸ್ತ ಪೂರ್ವದಿಂದ ಹಿಡಿದು ಇವತ್ತಿನವರೆಗೂ, ಈ ಕ್ಷಣದವರೆಗೂ ಕರ್ನಾಟಕ ಸಂಗೀತದ ಗೂಡು, ಸಂಗೀತಕ್ಕೆ ಅಷ್ಟು ಪ್ರಖ್ಯಾತವಾದ ನಾಡು ಇದು. ಸಂಗೀತ ಇಲ್ಲಿನ ಕಣಕಣದಲ್ಲೂ ಇದೆ. ಅದಕ್ಕಾಗಿ ಇದನ್ನು ಮುಂಚೆನೇ ಹೇಳಿದ ನಾನು, ಬಹಳ ಸಭಿಕರು ಇರಲಿಲ್ಲ. ಕರ್ಣೇಶು ಅಟತಿ ಕರ್ನಾಟಕ ಅಂತ ಕರೆಯೋದು. ಕರ್ಣಗಳಲ್ಲಿ ಯಾವುದು ಓಡಾಡ್ತಾ ಇರುತ್ತೋ, ರಿಂಗಣಿಸ್ತಾ ಇರುತ್ತೋ, ಅನುರಣಿಸ್ತಾ ಇರುತ್ತೋ ಅದು ಕರ್ನಾಟಕ. ಕರ್ನಾಟಕ ಸಂಗೀತಕ್ಕೆ ಯಾಕೆ ಕರ್ನಾಟಕ ಅಂತ ಕರೀತಾರೆ? ಕರ್ಣೇಶು ಅಟತಿ ಕರ್ನಾಟಕ. ಸಂಗೀತಕ್ಕೆ ಕರ್ನಾಟಕ ಅಲ್ಲ, ಇದು ದೇಶಕ್ಕೆ ಕರ್ನಾಟಕ, ಇದು ನಾಡು ಕರ್ನಾಟಕ, ಸಂಗೀತದ ನಾಡು ಇದು. ಅದಕ್ಕೆ ಇದು ಕರ್ನಾಟಕ. ಕರ್ನಾಟಕ ರಾಜ್ಯದಿಂದ ಸಂಗೀತಕ್ಕೆ ಹೆಸರು ಹೋಗಲಿಲ್ಲ. ಇದು ಹೀಗೆ ಉಲ್ಟಾ ಬರಬೇಕು ಸ್ವಲ್ಪ. ಸಂಗೀತದಿಂದ ಈ ನಾಡು ಕರ್ನಾಟಕವೆಂದು ಪ್ರಸಿದ್ಧವಾಗಿದೆ. ಸಂಗೀತದಿಂದ ಪ್ರಸಿದ್ಧವಾದ ನಾಡು ಕರ್ನಾಟಕ. ಹಾಗಾಗಿ ಇದನ್ನೆಲ್ಲ ನಾನು ನೋಡಿದ ಮೇಲೆ ಇದು ನನಗೆ ಹೊಡೆದಿತ್ತು. ಇಷ್ಟೆಲ್ಲ ಸಂಗೀತದ ದಿಗ್ಗಜರು, ಇಂತಹ ಸಂಗೀತದ ಪರಂಪರೆ, ಇಂತಹ ಸಂಗೀತ ಸಾಹಿತ್ಯಗಳನ್ನು ಹೊಂದಿರುವಂಥ ನಾಡು ಕರ್ನಾಟಕ. ಅಂಥ ಭೀಮಸೇನ ಗುರೂಜಿ ಅವರನ್ನು ಒಂದು ಪದ ದಾಸಪದ.
ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಸದ ಈ ಒಂದು ಸುಸಂದರ್ಭದಲ್ಲಿ ವಿಜಯನಗರ ಸಂಗೀತ ಸಭಾದಲ್ಲಿ ಸಂಗೀತ ಕರ್ನಾಟಕ ಎಂಬಂತಹ ಶೀರ್ಷಿಕೆ ಎಷ್ಟು ಸೊಗಸಾಗಿ ಹೊಂದಿ ಬರ್ತಾ ಇದೆ ಅಂದರೆ, ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಾನು ಹೇಳ್ಕೊಂಡು ಬಂದಾಗ ಅಂದ್ಕೊಂಡೆ ತುಂಬ ಎಲ್ಲವನ್ನ ಗುಟ್ಟಾಗಿ ಇಟ್ಟಂತಹ ವಿಷಯವನ್ನು ಇವತ್ತು ನಿಜವಾಗ್ಲೂ ಎಲ್ಲರಿಗೂ ತಿಳಿಯುವಂತೆ ಮಾಡ್ತಾ ಇರುವಂತಹ ಒಂದು ಪ್ರಯತ್ನ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕದ ಬಗ್ಗೆ ನಮಗೆ ಹೆಮ್ಮೆ ಯಾಕೆ ಅನ್ನೋದಕ್ಕೆ ಅನೇಕ ವಿಚಾರಗಳು ಬರುತ್ತೆ. ಆದರೆ ಇದು ಸಂಗೀತ ಸಭಾ ಆಗಿರೋದ್ರಿಂದ ಸಂಗೀತಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳು, ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹ ಯಾರು ಅಂದರೆ ನಮಗೆಲ್ಲ ಪುರಂದರದಾಸರು ಅನ್ನುವಂಥದ್ದು ಬಿಟ್ಟರೆ ಹಿಂದಕ್ಕೆ ಹೋಗಲ್ಲ, ಹೌದಲ್ವಾ? ಇವತ್ತು ನಿಜವಾಗ್ಲೂ ಮಾತಂಗ ಮುನಿಗಳ ಒಂದು ವಿಚಾರವನ್ನು ತೆಗೆದುಕೊಂಡು ಹೇಳಿದ್ರು. ಈ ಒಂದು ಕಾರ್ಯಕ್ರಮ ಹೇಗೆ ಬರ್ತಾ ಇದೆ ಅಂತಂದರೆ, ಸಂಗೀತದ ಒಂದು ಪರಂಪರೆಯ ಮಾಹಿತಿಯೊಂದಿಗೆ ಕರ್ನಾಟಕದಲ್ಲಿ ಎಷ್ಟು ರೀತಿಯ ಸಂಗೀತ ಪ್ರಚಲಿತ ಇದೆ ಅನ್ನುವಂಥದ್ದು. ಅದೆಲ್ಲ ಕೇವಲ ಗದ್ಯವಾಗಿ ಓದಲಿಲ್ಲ, ಅದನ್ನೆಲ್ಲನೂ ನಮ್ಮ ಕರ್ಣಕ್ಕೆ ಆನಂದ ನೀಡುವಂತಹ ನಿಜವಾದ ಕರ್ನಾಟಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಶ್ರೀಮತಿ ಮಮತಾ ಅವರು. ಅವ್ರ ಬಗ್ಗೆ ನಾನು ಹೇಳುವಷ್ಟು ದೊಡ್ಡೋಳಲ್ಲ. ಅದು ಕಾರ್ಯಕ್ರಮ ಕರ್ಣಾನಂದವಾಗಿದೆ ಅನ್ನೋದಕ್ಕೆ ನಿಮ್ಮ ಚಪ್ಪಾಳೆಯ ಒಂದು ಶಬ್ದ ನಮಗೆ ಖಾತ್ರಿ ಮಾಡುತ್ತೆ. ಜೋರಾದ ಚಪ್ಪಾಳೆ. ವಂದನಾರ್ಪಣೆ, ಸಾಂಕೇತಿಕ ವಂದನಾರ್ಪಣೆ ನಡೆಯುತ್ತೆ. ಅದಕ್ಕೂ ಮುಂಚೆ ಅವರ ಆಪ್ತ ಗೆಳತಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಶುಭವನ್ನು ಹಾರೈಸಿ, ಮಾನಸಿ ಎಂಬರು ಶುಭ ಹಾರೈಸಿ ಅವರಿಗೆ ಪುಷ್ಪಗುಚ್ಛವನ್ನು ಕಳಿಸಿದ್ದಾರೆ. ಈ ಪುಷ್ಪಗುಚ್ಛದ ಸಂಕೇತ ಏನು ಅಂದರೆ ನನಗೆ ಇವಾಗ ಅರ್ಥ ಆಯಿತು. ಶಾಸ್ತ್ರೀಯ ಸಂಗೀತ, ಜನಪದ ಸಂಗೀತ, ವಚನ, ಭಾವಗೀತೆ ಎಲ್ಲವೂ ಮಿಶ್ರಿತವಾಗಿರುವಂತಹ ಇದು ಒಂದು ಸಂಗೀತದ, ಸಾಹಿತ್ಯದ ಜೊತೆಗೆ ಇತಿಹಾಸದ ಗುಚ್ಛವನ್ನೇ ಮಾಡಿ ಪ್ರಸ್ತುತಪಡಿಸ್ತಾ ಇದ್ದಾರೆ ಇವತ್ತಿನ ಈ ಒಂದು ವೇದಿಕೆಯಲ್ಲಿ. ಹಾಗಾಗಿ ಈ ಒಂದು ಪುಷ್ಪಗುಚ್ಛವನ್ನು ಸಂಗೀತ ವಿದುಷಿಯಾದಂತಹ ಶ್ರೀಮತಿ ಪೂರ್ಣಿಮಾ ಮಂಜುನಾಥ್ರವರು ಬಂದು ನೀಡಬೇಕು ಅಂತ ವಿನಂತಿಸ್ಕೊಳ್ತೀನಿ. ಪ್ರತಿನಿತ್ಯದ ಈ ಒಂದು ಸಂಗೀತ ಕ್ಷೇತ್ರದಲ್ಲೇ ತಮ್ಮದೇ ಆದಂತಹ ಒಂದು ಸಾಧನೆಯನ್ನ ಮಾಡ್ತಾ ಇರುವಂತಹ ಸಂಗೀತ ವಿದುಷಿ ಶ್ರೀಮತಿ ಪೂರ್ಣಿಮಾ ಮಂಜುನಾಥ್ರವರು. ಅವರು ಶಾಸ್ತ್ರೀಯ ಸಂಗೀತದೊಂದಿಗೆ ಅವರಿಗಿಂತ ಅವರ ತಂದೆ ಬಹಳ ಪ್ರಸಿದ್ಧರಾದಂಥವರು ಕಡಬ ಲಕ್ಷ್ಮೀಕಾಂತ್ ಅನ್ನೋರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಯಾವಾಗಲೂ ನಿಜವಾಗಲೂ ಅರ್ಹರಿಂದ ಅರ್ಹರಿಗೆ ಉಳಿಸುವಂತಹ ಈ ಒಂದು ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತೀನಿ. ಹಾಗಾಗಿ ಶ್ರೀಮತಿ ಪೂರ್ಣಿಮಾ ಅವರಿಂದ ಶ್ರೀಮತಿ ಮಮತಾಗೆ ಮಾನಸವನ್ನು ಕಳಿಸಿದರೆ, ಎಂಜಾಯ್ ಎವ್ರಿ ಮೂಮೆಂಟ್ ಆಫ್ ಸಿಂಗಿಂಗ್ ಅಂಡ್ ಆಲ್ ಮೈ ಬೆಸ್ಟ್ ವಿಶಸ್ ಫ್ರಮ್ ಮಾನಸ್ ಅಂತ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಇದು ಒಂದು ರೀತಿಯಲ್ಲಿ ಎಷ್ಟು ಹೇಳಿದ್ರು ಸಾಲದು ಈ ಒಂದು ಕಾರ್ಯಕ್ರಮದ ಬಗ್ಗೆ.
ಅಂದ್ಕೊಳ್ತಾ ಇದ್ದೆ, ಸಂಗೀತ ಹಾಡೋರು ಮಾತನಾಡ್ತಾ ಆಡ್ತಾ ಹಾಡುವಂಥದ್ದು. ಒಂದು ಕಡೆ ಹಾಡು ಕಡೆ ಗಮನ ಇರುತ್ತೆ, ಇನ್ನೊಂದು ಕಡೆ ವಿಚಾರದ ಬಗ್ಗೆ ಯೋಚನೆ ಇರುತ್ತೆ, ಇನ್ನೊಂದು ಕಡೆ ಬರೆದಿರುವಂತಹ ಆ ಲಿಪಿಯನ್ನು ಓದುವಂತಹ ಒಂದು ಕಾರ್ಯನೂ ನಡಿಬೇಕಾಗತ್ತೆ. ಸಾಮಾನ್ಯವಾಗಿ ಆ ಓದುವ ಕಾರ್ಯ ಈ ಇತರರು ಮಾಡುವಂಥದ್ದನ್ನ ನಾವು ನೋಡಿದ್ದೀವಿ. ಆದರೆ ಇಲ್ಲಿ ಒಬ್ಬರೇ ಎಲ್ಲವನ್ನ ನಿರ್ವಹಣೆ ಮಾಡಿಕೊಂಡು ಮಾಡ್ತಾ ಇರೋದು ಇದು ಒಂದು ರೀತಿಯಾದಂತಹ ಮಾದರಿ ಅಂತ ಹೇಳ್ಬೋದು. ನಮ್ಮ ವಿಜಯನಗರ ಸಂಗೀತ ಸಭಾ ಪದಾಧಿಕಾರಿಗಳಲ್ಲಿ ನಿಜವಾಗ್ಲೂ ವಿನಂತಿಸ್ಕೊಳ್ತೀನಿ, ಈ ಕಾರ್ಯಕ್ರಮ ಲೈವ್ನಲ್ಲೂ ಕೂಡ ಬಿತ್ತರಿಸಲಾಗ್ತಾ ಇದೆ, ಹಾಗೆಯೇ ಇದರ ರೆಕಾರ್ಡ್ ಇರುತ್ತೆ. ಸಂಗೀತದ ಕ್ಷೇತ್ರದಲ್ಲಿ ಇರುವಂತಹ ಪ್ರತಿಯೊಬ್ಬರು ಕೂಡ ಆಗಾಗ ಇಂತಹ ಒಂದು ಮಾಹಿತಿಗಳನ್ನು ಒಳಗೊಂಡಂತಹ ಕಾರ್ಯಕ್ರಮಗಳನ್ನು ನೋಡ್ತಾ ಇರಬೇಕು. ನಮ್ಮಲ್ಲಿ ಅನೇಕ ವಿಚಾರಗಳಿರುತ್ತೆ, ಆ ವಿಚಾರದಲ್ಲಿ ಸತ್ಯಾಸತ್ಯತೆಯನ್ನು ನೋಡುವಂತಹ ಕೆಲಸವನ್ನು ಕೂಡ ಇಂತಹ ಒಂದು ಕಾರ್ಯಕ್ರಮಗಳಿಂದ ನಾವು ಮಾಡಬಹುದು ಅಂತ ಹೇಳ್ತಾ, ನನಗೆ ಈ ಎರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ನೀಡಿದಂತಹ ವಿಜಯನಗರ ಸಂಗೀತ ಸಭೆಗೆ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ಶಾಲೆಯ ಮುಖ್ಯಸ್ಥರಾದಂತಹ ಶ್ರೀಮತಿ ಗೀತಾ ಅವರು ಬಂದಿದ್ದಾರೆ, ಅವರು ಒಂದೆರಡು ಮಾತನಾಡ್ತಾರೆ. ಎಲ್ಲ ಸಂಗೀತದ ವಿಚಾರವನ್ನ ಮೇಡಮ್ ಪದಗಳಲ್ಲೇ ಹೇಳ್ತಾ ಇದ್ರೆ, ರಾಗಗಳಲ್ಲಿ ಜೋಡಿಸಿ ಹೇಳ್ತಾ ಇದ್ರೆ, ಅದನ್ನ ಮೀನಾಕ್ಷಿ ಮೇಡಮ್ನವರು ಅದನ್ನ ವರ್ಣಿಸಿ ಹೇಳಲು, ನಾನು ಯಾವ ವರ್ಣಿಸಿ ಹೇಳಲ್ಲ. ಕಾರಣ ಏನು ಅಂತಂದ್ರೆ, ಇದನ್ನ ತಪ್ಪಿಸ್ಕೊಂಡಿದ್ದರೆ ಬೇಗ ಆಗ್ತಿತ್ತು ಅಂತ ಮನಸ್ಸಿನಲ್ಲಿ ನನಗೆ ಅನಿಸ್ತಾ ಇತ್ತು. ಅಷ್ಟು ದೂರದಿಂದ ಬಂದಂತಹ ನನಗೆ ಎಷ್ಟು ಇಂಪಾಗಿತ್ತು ಅಂತಂದ್ರೆ, 3 ದಿನದ ಹಿಂದೆ ಒಂದೇ ಒಂದು ಸಂಗೀತದಲ್ಲಿ ಹೇಳಿದ್ರು, ಕಾಶ್ಮೀರ ಪುರವಾಸಿನಿ, ಅದನ್ನ 3 ದಿನದ ಹಿಂದೆ ದರ್ಶನ ಮಾಡಿ ಬಂದಂತ. ಆಗ ಅವತ್ತೇ ಮೇಡಮ್ಗೆ ಒಂದು ಮೆಸೇಜ್ ಬಂತು ನನಗೆ, ಅವರಿಗೆ ನಮ್ಮ ಶಾಲೆ ಪರವಾಗಿ ಒಂದು ಸಣ್ಣ ಕಾಣಿಕೆ, ಅದನ್ನ ಹೇಗೆ ವರ್ಣಿಸ್ಬೇಕು ಅಂತ ನನಗಂತೂ ಗೊತ್ತಾಗ್ತದೆ. ಕಾರ್ಯಕ್ರಮ ಮುಗುದಿಲ್ಲ, ಕಾರ್ಯಕ್ರಮದ ಇನ್ನೂ ಒಂದೆರಡು ಗೀತೆಗಳ ಗಾಯನ ಇರುತ್ತೆ. ಅದಕ್ಕೂ ಮುಂಚೆ ಯಾವುದೇ ಸಭೆಯಲ್ಲಿ ಕಲಾವಿದರನ್ನ ನಾವು ನಿಜವಾಗ್ಲೂ ಹುರಿದುಂಬಿಸೋದು, ಹಾಗೆ ಅವ್ರನ್ನ ಮರ್ತೇವೆ, ಅವರು ನಮ್ಮನ್ನು ಮರೆಸ್ತಾರೆ, ಆದರೆ ನಾವು ಅವ್ರನ್ನ ಮರಿಬಾರ್ದಲ್ವ. ಹಾಗಾಗಿ ಕಲಾವಿದರಿಗೆ ಗೌರವ ಸಮರ್ಪಣೆ ಸಂಗೀತ ಸಭಾ ವತಿಯಿಂದ. ಹರಿ ಓಂ, ಎಲ್ಲರಿಗೂ ನಮಸ್ಕಾರ. ಇಷ್ಟೊತ್ತಿನವರೆಗೆ ನಮ್ಮ ಡಾಕ್ಟರ್ ಶ್ರೀಮತಿ ಮಮತಾ ಮೇಡಮ್ ಅವರು ತುಂಬ ಎಲ್ಲ ರಾಗಗಳಲ್ಲೂ ದಾಸರನ್ನ ಎಲ್ಲ ಪರಿಚಯ ಮಾಡ್ತಾ ಮೇಡಮ್ ಹೇಳಿದಂಗೆ, ನಮ್ಮ ಮೀನಾಕ್ಷಿ ಮೇಡಮ್ ಗಮಕ ಕಲೆಯಲ್ಲಿ ನಮ್ಮ ಕಾರ್ಯಕ್ರಮ ಕೊಟ್ಟವರು, ಇಲ್ಲಿ ಎಲ್ಲ ನೀವೆಲ್ಲ ಸಂಗೀತವನ್ನು ಬಲ್ಲವರು ಬಂದಿದ್ದೀರಿ. ಈ ದಿವಸ ನಮಗೆ ಆರ್ಕೆಸ್ಟ್ರಾ ಅಂದರೆ ಎಷ್ಟು ಜನ ಸೇರ್ತಾರೆ? ತುಂಬ ಜನ ಸೇರ್ಬಿಡ್ತಾರೆ ನೋಡಿ. ಇಂಥ ದೇವರ ಗೀತೆ ಹಾಡಲಿಕ್ಕೆ ನಾವು ತುಂಬ ಕಮ್ಮಿಯಾಗಿದ್ದೀವಿ. ಅದು ನಮಗೆ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಆಗಬಾರ್ದು. ಮೇಡಮ್ ನಮಗೆ ತುಂಬ ಕಾರ್ಯಕ್ರಮ ಕೊಡ್ತಾರೆ ಇಲ್ಲಿ. ಎಲ್ಲರೂ ಕೂಡ ತಾವು ಗ್ರೂಪ್ಗಳಲ್ಲಿ ಹಾಕಿ ಕಾರ್ಯಕ್ರಮ, ನಮ್ಮ ವಿಜಯನಗರ ಸಂಗೀತ ಸಭಾ ಕಾರ್ಯಕ್ರಮ ಇದ್ದಾಗ ತಾವು ಜನಗಳನ್ನು ಸೇರಿಸಿದ್ರೆ ಇಂಥ ದೇವರ ಹತ್ರ ನಾವು ಹೋಗ್ತೀವಿ. ಈ ಸಾಂಗನ್ನೆಲ್ಲ ಕೇಳ್ತಾ ಇದ್ರೆ ಎಲ್ಲ ತಿರುಪತಿ ಬರೋದು, ಅವ್ರು ಹೇಳಿದಂಗೆ ನಮ್ಮ ಕರ್ನಾಟಕದ ಎಲ್ಲ ದೇವಸ್ಥಾನಗಳನ್ನು ನಾವು ಸುತ್ಕೊಂಡ್ಬರೋಂಥ ಒಂದು ಕೆಲಸ ಆಗ್ತದೆ. ತಾವೆಲ್ಲರೂ ಕೂಡ ಮುಂದಿನ ತಿಂಗಳಿಂದ ತುಂಬಿರಬೇಕು ನಮ್ಮ ಹಾಲ್. ಯಾರು ಬಂದರೂ ಅವ್ರಿಗೆ ಕೊಡುವಂಥ ಒಂದು ಕಾರ್ಯಕ್ರಮ ನಾವು ಮಾಡೋಣ. ಎಲ್ಲ ದೊಡ್ಡ ಕಲಾವಿದರು ಬಂದಿದ್ದೀವಿ. ಈಗ ಅವರಿಗೆ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ ನಮ್ಮ ವಿಜಯನಗರ ಸಂಗೀತ ಸಭಾ ಟ್ರಸ್ಟಿಂದ ನಡೀತಾ ಇದೆ. ಈಗ ಮೊದಲನೇದಾಗಿ ನಮಗೆ ಎಲ್ಲ ಇಷ್ಟೊತ್ತಿನವರೆಗೆ ದೇವರ ಹತ್ರ ಕರ್ಕೊಂಡು ಹೋದಂತಹ ನಮ್ಮ ಡಾಕ್ಟರ್ ಶ್ರೀಮತಿ ಮಮತಾ ಮೇಡಮ್ ಅವರಿಗೆ ಎಲ್ಲರಿಗೂ ನಮಸ್ಕಾರ. ಈ ಒಂದು ಸೌಭಾಗ್ಯ ಎಲ್ರಿಗೂ ಸಿಗೋದಿಲ್ಲ. ನಮಗೆ ಯಾಕೆ ಹೇಳ್ತೀನಿ ಅಂದರೆ, ಮಮತಾ ತಂದೆಯವರು, ನಂಜುಂಡಯ್ಯನವರು
ಹಳಬರಿಗೆ ಜ್ಞಾಪಿಸ್ಕೋಬೇಕು ಅಂತ ಒಳ್ಳೊಳ್ಳೆ ಕೆಲಸ ಮಾಡಿರ್ತಾರೆ. ಯಾರಿಗೋ ಏನೇನೋ ಕೊಡ್ತಾರೆ, ಅದು ನಮಗೆ ಮುಖ್ಯ ಅಲ್ಲ. ವಿದ್ಯಾರಣ್ಯ ವಿದ್ಯಾಸಂಸ್ಥೆ ಇದನ್ನು ಸ್ಥಾಪನೆ ಮಾಡಿ ಬಡವರಿಗೋಸ್ಕರ ಮಾಡಿರೋದು. ಆ ಬಡವರಿಗೋಸ್ಕರ ಉಚಿತ ಊಟ, ಪುಸ್ತಕಗಳು, ಆಮೇಲೆ ಯೂನಿಫಾರ್ಮು, ಇಷ್ಟಿಗೆಲ್ಲ ಭಾಳ ಕಷ್ಟಪಟ್ಟಿದ್ದಾರೆ ನಂಜುಂಡಯ್ಯನವರು. ನಾವು ಹಳಬರು, ಅವ್ರ ಮನೆ ಇಲ್ಲೇ ಪಕ್ಕದಲ್ಲೇ ಇತ್ತು. ಯಾವಾಗ ಹೋದ್ರು ನನ್ನ ಕಾಫಿಯಿಂದ ಸ್ವಲ್ಪ ಚಪ್ಪಲ ಉಳಿತಾ ಇತ್ತಲ್ಲ, ಭಾಳ ಖುಷಿಯಾಗಿರಬೇಕು. ಅದಕ್ಕೋಸ್ಕರ ಅವ್ರ ಮನೆಗೆ ಯಾವಾಗಲೂ ಕಾಫಿ ಇಲ್ಲದೆ ಕಳಿಸ್ತಾ ಇರಲಿಲ್ಲ. ಈ ಸಮಯದಲ್ಲಿ ಮಮತಾ ಅವ್ರ ತಂದೆ ನಂಜುಂಡಯ್ಯನವ್ರನ್ನ ಹಾಕಿಕೊಂಡು ನಾನು ಮಾತನ್ನು ಕೇಳಲಿಕ್ಕೆ ನಿಮಗೆಲ್ಲ ಧನ್ಯವಾದಗಳು. ನಮಸ್ಕಾರ. ಈಗ ಮಮತಾ ಮೇಡಮ್ ಅವರ ಸಾಥಿಯಾಗಿ ವಯೋಲಿನನ್ನು ಎಲ್ಲ ರಾಗಗಳನ್ನು ನುಡಿಸಿ ನಿಮ್ಮ ಮನಸ್ಸನ್ನು ಸೂರೆಗೊಂಡಿರತಕ್ಕಂತಹ ನಮ್ಮ ಪಿಟೀಲು ವಾದಕರಾದ ವಿದುಷಿ ಸಿಂಧು ಪುತ್ತೂರಾಯ ಅವರಿಗೆ ಶಂಕರ್ ಸರ್ ಅವರು ಒಂದು ಸನ್ಮಾನವನ್ನು ಮಾಡಬೇಕು ಕೇಳ್ಕೊಳ್ತೀವಿ. ಮೊಮೆಂಟವನ್ನು ನೀಡಿ. ಮಮತಾ ಮೇಡಮ್ ಅವರ ಜೊತೆಯಲ್ಲಿ ಕೀಬೋರ್ಡ್ಗೆ ಸಹಕಾರವನ್ನು ನೀಡಿದ ನಮ್ಮ ಕರ್ನಾಟಕದ ಪ್ರಖ್ಯಾತ ಕರಾವಳಿಯ ಎಲ್ಲ ದೇವಸ್ಥಾನಗಳಿಗೂ ಭಜನೆಗೆ ಎಲ್ಲರಿಗೂ ದೊಡ್ಡ ದೊಡ್ಡ ಕಲಾವಿದರಿಗೆ ಸಾಥನ್ನು ನೀಡಿರ್ತಕ್ಕಂತಹ ಕಾಸರಗೋಡಿನ ನಮ್ಮ ಹೆಮ್ಮೆಯ ವಸಂತ್ ಕುಂಬಳೆ ಅವರಿಗೆ, ಅದರದ ಕುಂಬಳೆ ವಸಂತ್ ಕುಮಾರ್ ಅವರಿಗೆ ನಾವು ಬೆಂಗಳೂರಿನ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಿಜಯನಗರ ಸಂಗೀತ ಸಭಾ ಟ್ರಸ್ಟ್ನ ಪರವಾಗಿ ಗೌರವ ಸಮರ್ಪಣೆಯನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ತಬಲಾ ಸಹಕಾರವನ್ನು ನೀಡಿದಂತಹ ನಮ್ಮ ವಿಕಾಸ್ ನರೇಗಲ್ರವರಿಗೆ ವಿಕಾಸ್ ನರೇಗಲ್ರವರಿಗೆ ವಿಜಯನಗರ ಸಂಗೀತ ಸಭಾ ಟ್ರಸ್ಟ್ನ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬನ್ನಿ ಸರ್, ದಯಮಾಡಿ ಬನ್ನಿ. ಇನ್ನ ಎರಡು ಹಾಡಿದೆ, ಬನ್ನಿ. ಅದೇ ರೀತಿಯಾಗಿ ರಿದಮ್ ಪ್ಯಾಡ್ ನಲ್ಲಿ ನಮಗೆ ತಾಳ ಇನ್ನು ಮುಂತಾದ ವಾದ್ಯಗಳನ್ನ ನುಡಿಸಿರ್ತಕ್ಕಂತಹ BK ಶಶಿಧರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಶ್ರೀಯುತ ಆನಂದರವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಆಗೋದ್ರಿಂದ ಮೀನಾಕ್ಷಿ ಮೇಡಮ್ ಅವರು ಎಲ್ಲರಿಗೂ ಕೂಡ ಪ್ರಸಾದವನ್ನ ನೀಡಲಿದ್ದಾರೆ. ಅವರು ಅವಾಗ ಮಾತಾಡ್ತಾರೆ. ಕಲಾವಿದರಿಗೆ ಸಭಾದ ಪರವಾಗಿ ವಂದನೆಗಳ ಸಮರ್ಪಣೆಯ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇನ್ನು 2 ಗೀತೆಗಳ ಒಂದು ಪ್ರಸ್ತುತಿ ಇರುತ್ತೆ. ಅದಾದ ನಂತರ ಎಲ್ಲರೂ ಹೋಗುವಾಗ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು ಅಂತ ವಿನಂತಿಸಿಕೊಡ್ತಾರೆ. ಹಾಗೂ ಈ ದಿನದ ಈ ಕಾರ್ಯಕ್ರಮಕ್ಕೆ ನಮಗೆ ಸಭಾಂಗಣವನ್ನು ನೀಡಿದ ಮಾರುತಿ ಮಂದಿರ ಆಡಳಿತ ಮಂಡಳಿ ಮತ್ತು ಸರ್ವ ಸದಸ್ಯರಿಗೆ ವಂದಿಸುತ್ತಾ, ಸೌಂಡ್ನ ನಮಗೆ ನೀಡಿದಂತಹ ಇವರಿಗೂ ಕೂಡ ವಂದಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದರು. ಎಲ್ಲರಿಗೂ ಹರಿ ಓಂ ನಮಸ್ಕಾರ. ಪುರಂದರದಾಸರ ಒಂದು ರಚನೆ ದಶಾವತಾರಗಳನ್ನು ವಿವರಿಸಿರುವಂತಹ ಹಾಡು ದಶಾವತಾರ.
ಪಂಡಿತ್ ಭೀಮಸೇನ್ ಜೋಶಿ ಅವರನ್ನು ನೆನೆಯುತ್ತಾ ಮುಂದಿನ ಒಂದು ಭೈರವಿ ನಮಗೆ
ಭೈರವಿ ಏನಂತ ಬೇರೆ ಏನೋ ಹಾಡ್ಬಾರ್ದು, ಆದರೆ ಭೈರವಿಯಲ್ಲಿ ಒಂದು ಸಣ್ಣ ಮಂಗಳ. ಮಂಗಳವು ಗಣಪನಿಗೆ ಮಂಗಳವು ಗಣಪನಿಗೆ ಮಂಗಳವು ಶಾರದೆಗೆ ಮಂಗಳವು ಗಜಹರಗೆ ಆಚಾರ್ಯರಿಗೆ ಮಂಗಳವು ಗಣಪನಿಗೆ ಮಂಗಳವು ಶಾರದೆಗೆ ಮಂಗಳವು ಗಜಹರಗೆ ಆಚಾರ್ಯರಿಗೆ ಮಾರುತಿಗೆ ಮಂಗಳ ಶ್ರೀರಾಮನಿಗೆ ಮಂಗಳ ಮಾತೃಭೂಮಿಗೆ ಮಂಗಳ ಮಾತೃಭೂಮಿಗೆ ಮಂಗಳ ಭಾರತಾಂಬೆಗೆ ಜಯ ಮಂಗಳ. ಹರಿಯೋ ಎಲ್ಲರಿಗೂ ನಮಸ್ಕಾರ. ಈ ದಿನದ ಕಾರ್ಯಕ್ರಮ ತಾವೆಲ್ಲರೂ ಕೂಡ ತುಂಬ ಶ್ರದ್ಧೆಯಿಂದ ಕೇಳಿದ್ದೀರಿ. ತಮಗೆಲ್ಲರಿಗೂ ಮೊದಲನೇದಾಗಿ ವಂದಿಸುತ್ತಾ ಈ ದಿನ ಕಾರ್ಯಕ್ರಮ ನೀಡಿದ ಮಮತಾ ಮೇಡಮ್ ಅವರಿಗೂ ಹಾಗೂ ಎಲ್ಲ ಸಹ ಕಲಾವಿದರಿಗೂ ವಂದಿಸುತ್ತಾ, ವಿಜಯನಗರ ಸಂಗೀತ ಸಭಾ ಟ್ರಸ್ಟ್ನ ಪ್ರತಿ ತಿಂಗಳು ಕಡೆಯ ಭಾನುವಾರ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಕೂಡ ಇದೇ ಥರ ಆಗಮಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಸಭೆಯನ್ನು ಪ್ರಾರ್ಥನೆ. ಹರಿಯೋ ಶುಭರಾತ್ರಿ.